ಶನಿ 5 ರಾಶಿಗೆ ಕೂತಿರ್ತಕ್ಕಂಥ ಜಾಗ. 5 ರಾಶಿ. ಶನಿಗೆ 5 ರಾಶಿಯ ಒಡೆತನ ಇದೆ, 2 ರಾಶಿ ಅಲ್ಲ. ಎಲ್ಲರೂ ಮಾತಾಡ್ತಾರಲ್ಲ ಮಕರ ಕುಂಭ ಶನಿ ರಾಶಿ ಅಂತ, ಇನ್ನೂ 3 ಕಡೆ ಇದೆ. ಕರ್ಕಾಟಕದಲ್ಲಿ ಬರುತ್ತೆ, ಅಲ್ಲೊಂದು ಸಣ್ಣ ರೂಮ್ ಮಾಡ್ಕೊಂಡಿದ್ದಾರೆ ನಂದಿರಲಿ ಅಂತ, ಅದು ಪುಷ್ಯ. ವೃಶ್ಚಿಕದಲ್ಲಿ ಮಾಡ್ಕೊಂಡಿದ್ದಾರೆ ನಂದೊಂದು ಸಣ್ಣ ರೂಮ್ ಇರಲಿ ಅಂತ, ಅದು ಅನುರಾಧ. ಮೀನದಲ್ಲಿ ಒಂದು ಮಾಡ್ಕೊಂಡಿದ್ದಾರೆ ಒಂದು ರೂಮು, ಉತ್ತರ ಭಾದ್ರ. ಯಾವುದಾದ್ರು ಗ್ರಹ ಅದ್ರಲ್ಲಿ ಪಾಸಾದರೆ, ಮಕರದಲ್ಲಿ ಪಾಸಾದರೆ ಶನಿ ಮನೆ, ಹಾಗೇ ಕುಂಭದಲ್ಲಿ ಪಾಸಾದರೆ ಶನಿ ಮನೆ, ಉತ್ತರ ಭಾದ್ರದಲ್ಲಿ ಪಾಸಾದರೆ ಮೀನರಾಶಿಲಿ ಶನಿ ರೂಮು, ಕರ್ಕಾಟಕದಲ್ಲಿ ಪಾಸಾದರೆ ಪುಷ್ಯದಲ್ಲಿ ಶನಿ ರೂಮು, ವೃಶ್ಚಿಕದಲ್ಲಿ ಪಾಸಾದರೆ ಅನುರಾಧದಲ್ಲಿ ಶನಿ ರೂಮು. ಸೊ ರೂಮಲ್ಲೂ ಎಫೆಕ್ಟ್ ಇರುತ್ತೆ, ಮನೇಲೂ ಎಫೆಕ್ಟ್ ಇರುತ್ತೆ. ಪಾಸಿಟಿವಾ ನೆಗೆಟಿವಾ ಅನ್ನೋದು ಲಗ್ನದಿಂದ ಯಾವ ಮನೆ ಮೇಲಿದೆ ಅಂತ ತೊಗೊಳ್ಬೇಕು. ಯಾಕೆ ಶನಿಗೆ ಸ್ವಲ್ಪ ಹೆದರಿಸ್ಕೊಳ್ಳೋದು ಅಂತಂದರೆ, ಡಿಲೇ ಮನೆ ಬಂತು ಅಂತಂದರೆ ಡಿಲೇ ಆಗಿಬಿಡುತ್ತೆ. ಯಾಕೆಂದರೆ ಅಲ್ಲಿ ಕೂತಿರ್ತಕ್ಕಂಥ ಜಾಗ 2 ವರ್ಷ ಆಗುತ್ತೆ. ಈಗ ಮದುವೆ ಅಂತ ತೊಗೊಳ್ಳೋಣ, ಮದುವೆ ಯಾಕೋ ಆಗ್ತಾಯಿಲ್ಲ ಅಂತಂದರೆ ಅವ್ನು ಕೊಡ್ತಾನೆ ಮದುವೆ 7ನೇ ಮನೆಗೆ ಬಂದಾಗ. ಬಟ್ ಆದರೆ 2 ವರ್ಷ ಟೈಮಲ್ಲಿ ಯಾವಾಗ ಬೇಕಾದ್ರೂ ಕೊಡ್ತಾನೆ. ಅದೇ ಗುರು ಆದರೆ ಬೇಕು ಕೊಡ್ತಾನೆ ಅಂದರೆ 1 ವರ್ಷದೊಳಗೆ ಕೊಡ್ತಾನೆ ಅಂತ ಹೇಳ್ಬೋದು. ಇನ್ನೊಂದು ಯಾವುದೋ ಮಂಗಳ ಅಂದರೆ 2 ತಿಂಗಳಲ್ಲಿ ಕೊಡ್ತಾನೆ ಅಂತ ಹೇಳ್ತೀವಿ. ಕೊಡ್ತಕ್ಕಂಥ ಸಮಯ ಸ್ಪ್ಯಾನ್ ಜಾಸ್ತಿ ಇರೋದ್ರಿಂದ ಶೀಘ್ರವಾಗಿ ಆಗದೇ ಇರತಕ್ಕಂಥ ಕೆಲವು ಕೆಲಸಗಳು ಶನಿಗೆ ಮಂದ ಅಂತ ಕರೀತಾರೆ. ಇದನ್ನು ತಲೆಲಿಟ್ಕೋಬೇಕು ನಾವು. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ, ನಾನು ಕಲಬುರಗಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್ ನಾನು. ಸರಿ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತು 19 ಓಕೆ 12 ಹಾಂ 2001. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಮುಂಜಾನೆ 7:30 ಗಂಟೆ. 7:30. ಹುಟ್ಟಿದೂರು? ಹುಟ್ಟಿದ್ದೂರು ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕು ಓತಿಗೆ ಅನ್ನೋ ಗ್ರಾಮ ಇದೆ. ಸರಿ, ಓಕೆ ಸರ್. ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ ಗುರುಗಳೇ ನಮಸ್ತೆ. ಹೇಳಿ, ಏನು ಪ್ರಶ್ನೆ? ಗುರುಗಳೇ, ನಮ್ಮ ತಮ್ಮ MBBS ಫೈನಲ್ ಇಯರ್ ಓದ್ತಾ ಇದ್ದಾನೆ ಈಗ. ಓದ್ತಾ ಇದ್ದಾನೆ. ಅವನದು ಫ್ಯೂಚರ್ ಎಜುಕೇಶನ್ ಹೇಗಿದೆ ಮತ್ತು PG ಸೀಟ್ ಹತ್ತಲ್ವಾ ಅಂತ. 2027ವರೆಗೂ ಕೂಡ ರಾಹು ದಶೆ ನಡೀತಾ ಇದೆ. 27ವರೆಗೂ ರಾಹು ಇದೆ. 27 ಆದಮೇಲೆ ಗುರು ಬರ್ತಕ್ಕಂಥದ್ದು. ಗುರುವಿನ ಕಾಂಬಿನೇಷನಲ್ಲಿ ನಾವು 9 ಅಂತ ಹುಡುಕ್ತೀವಿ. ಸ್ವಲ್ಪ ಕಾಲ ನನ್ನ ಪ್ರಕಾರ ಇವರು ಇಮಿಡಿಯೇಟಾಗಿ PGಗೆ ಹೋದರೂ ಕೂಡ ಸಕ್ಸಸ್ಸು ಕಮ್ಮಿ. PGಗೆ ಹೋಗಬೇಕು, ಸಕ್ಸಸ್ ಆಗಬೇಕು ಅಂತ ಕೆಲವು ವರ್ಷಗಳು ಬಿಟ್ಟು ಹೋಗಬೇಕಾಗತ್ತೆ. ಈಗ ಕಾರ್ಯದಲ್ಲಿ ನನ್ನ ಸಜೆಷನ್ನು ಅವರು ಜಾಬ್ಗೆ ಹೋಗೋದು ಒಳ್ಳೆಯದು.